ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಮಧ್ವನಾಮದ ಹಿಂದಿನ ಉಪನ್ಯಾಸದಲ್ಲಿ ಧರಣಿ ಸುತನನ್ನು ಕಾಯ್ದು ಶರದೆಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲ್ಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತ ಎಂಬುದಾಗಿ ಈ ಒಂದು ಪದ್ಯದಲ್ಲಿ ಅನೇಕ ವಿಚಾರಗಳನ್ನು ನಮಗೆ ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಸುಗ್ರೀವನ ಸಖ್ಯ ಆಯಿತು, ವಾಲಿಯ ವಧೆ ಆಯಿತು, ಸುಗ್ರೀವನ ಪಟ್ಟಾಭಿಷೇಕ ಆಯಿತು. ಅದಾದ ಮೇಲೆ ಸುಗ್ರೀವ ಎಲ್ಲ ಕಪಿಗಳನ್ನು 4 ದಿಕ್ಕಿಗೆ ಕಳಿಸಿಕೊಟ್ಟ. ಎಲ್ಲಿ ಹುಡುಕಿದರೂ ಕೂಡ ಈ ಸೀತೆಯ ಬಗ್ಗೆ ಯಾವುದೇ ಸುಳಿವಿಲ್ಲ. ಹಾಗಾಗಿ ಕಪಿಗಳ ನಿರಾಶರಾಗಿ ಪ್ರತ್ಯೇಕ ರಾಜ್ಯವನ್ನು ತಾವು ಮಾಡಿಕೊಳ್ಬೇಕು, ಸುಗ್ರೀವನ ಬಳಿಗೆ ಹೋಗಬಾರ್ದು ಅಂದಾಗ ಎಲ್ಲರೂ ಅದನ್ನು ಸಮ್ಮತಿಸಿದರು. ವೃಕ್ಷಬಿಲ ಎಂಬ ಗುಹೆಯೊಳಗೆ ಅಲ್ಲೇ ನಾವು ಇದ್ದುಬಿಡೋಣ ಅಂತೆಲ್ಲ ಆಲೋಚನೆ ಮಾಡಿದರು. ಹನುಮಂತ ವಿರೋಧ ಮಾಡಿದ ಅದನ್ನು. ಕೊನೆಗೆ ಹನುಮಂತನ ಮಾತನ್ನು ಅವರೆಲ್ಲ ಗೌರವಿಸಿದರು. ಮತ್ತೆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಸಮುದ್ರ ತೀರಕ್ಕೆ ಬರ್ತಾರೆ. ಅಗಾಧವಾಗಿರತಕ್ಕಂತಹ ಜಲರಾಶಿಯನ್ನು ನೋಡಿ ಕಪಿಗಳು ಹತಾಶರಾಗಿ ಪ್ರಾಯೋಪವೇಶ ಕೂತ್ಕೊಳ್ತಾರೆ. ರಾಮನ ಚರಿತ್ರೆಯನ್ನು ಹಾಡ್ತಾರೆ. ರಾಮನ ಚರಿತ್ರೆಯನ್ನು ಕೇಳಿದ ಕ್ಷಣ ಸಂಪಾತಿಗೆ ಸುಟ್ಟು ಹೋಗಿರತಕ್ಕಂತಹ ರೆಕ್ಕೆಗಳು ಬಂದುಬಿಡ್ತವೆ. ಅವ ಶ್ರೀರಾಮನ ಕಥೆಯನ್ನು ಕೇಳಿ ರೆಕ್ಕೆಯನ್ನು ಪಡೆದುಕೊಂಡು ಕೂಡಲೇ ಆಕಾಶಕ್ಕೆ ಹಾರಿ 100 ಯೋಜನೆಯ ಲಂಕೆಯ ಅಶೋಕವನದಲ್ಲಿ ಸೀತೆ ಇದ್ದಾಳೆ ಎಂಬ ವಿಚಾರವನ್ನು ತಿಳಿಸ್ತಾನೆ. ಇಂತಹ ಲಂಕೆಗೆ ಯಾರು ಹೋಗೋದು? ಎಲ್ಲರೂ
ಒಬ್ಬೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡ್ರು. ಒಬ್ಬ 10 ಯೋಜನ, ಒಬ್ಬ 20, ಒಬ್ಬ 30 ಅಂತೆಲ್ಲ ಹೇಳಿಕೊಂಡ್ರು. ಜಾಂಬವಂತ ಅವನು 96 ಯೋಜನ ಹಾರಬಲ್ಲ. 100 ಆಗಲ್ಲ ಅವನಿಗೆ, 96 ಯೋಜನ ಹಾರಬಲ್ಲ. ಆದರೆ ಅವನಿಗೆ ಮೊಣಕಾಲು ನೋವಿರೋದ್ರಿಂದ ಅವನು ಹಾರೋದಿಲ್ಲ ಅಂದ. ಕೊನೆಗೆ ಯಾರು ಈ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಹನುಮಂತನೇ ಈ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥನಾಗಿರ್ತಕ್ಕಂಥನು ಎಂಬ ವಿಚಾರವನ್ನು ಅರಿತಂತಹ ಜಾಂಬವಂತ ಹೇಳಿದ. ಹಾಗಾಗಿ ಜಾಂಬವಂತನ ಮಾತಿನಂತೆ ತ್ವಮೇಕ ಏವಾತ್ರ ಪರಂ ಸಮರ್ಥಃ ಎಂಬುದಾಗಿ ಜಾಂಬವಂತ ನಿನ್ನಿಂದಲೇ ಸಾಧ್ಯ ಎಂಬುದಾಗಿ ಪ್ರಶಂಸೆಯನ್ನು ಮಾಡಿದ್ದಾನೆ. ಹಾಗಾಗಿ ಶ್ರೀರಾಮನನ್ನು ಹನುಮಂತ ದೇವರು ತಮ್ಮ ಮನಸ್ಸರಲ್ಲಿ ನೆನೆಯುತ್ತಾ ಅವನ ಆಜ್ಞೆಯನ್ನು ಪಾಲಿಸಲಿಕ್ಕೋಸ್ಕರವಾಗಿ ಲಂಕೆಯ ಕಡೆಗೆ ಹಾರಿದ್ದಾನೆ. ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಅವನಿಗೆ ಬೇಕಾಗಿರುವಂಥದ್ದು ಈಗ ಬಲ ಮತ್ತು ವೀರ್ಯ. ಅಂತಹ ಒಂದು ಪ್ರಬಲ ರಾಕ್ಷಸ ನಗರಿ ಲಂಕೆ. ಬಹಳ ಭದ್ರತೆ ಇದೆ ಆ ಲಂಕೆಗೆ. ಆ ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತಹ ಅಭೇದ್ಯವಾಗಿರತಕ್ಕಂತಹ ನಗರಿ ಲಂಕಾಪಟ್ಟಣ. ಅಂತಹ ಲಂಕಾಪಟ್ಟಣವನ್ನು ವಾಲ್ಮೀಕಿ ಮಹರ್ಷಿಗಳು ತುಂಬ ವರ್ಣಿಸ್ತಾರೆ. ಎಷ್ಟು ಅಭೇದ್ಯವಾಗಿದೆ ಅಂತ ಬಹಳ ದೀರ್ಘವಾಗಿ ವರ್ಣಿಸ್ತಾರೆ. ಇವತ್ತಿನವರು ನೋಡಬೇಕದನ್ನು. ಒಂದು ದೇಶವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಸುಭದ್ರವಾಗಿರತಕ್ಕಂತಹ ಕಾವಲು ಹೇಗಿರಬೇಕು, ಭದ್ರವಾದ ಕೋಟೆ ಹೇಗಿರಬೇಕು, ಅದನ್ನು ರಾಮಾಯಣದಲ್ಲಿ ನೋಡಬೇಕು. ಅಂತಹ ಒಂದು ಸುಭದ್ರವಾಗಿರತಕ್ಕಂಥ ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಭೇದ್ಯವಾಗಿರತಕ್ಕಂತಹ ನಗರವನ್ನು ಪ್ರವೇಶ ಮಾಡಬೇಕು. ಅಂಗದ ಹೇಳಿದ್ನಲ್ಲ, ನಾನು 100 ಯೋಜನೆ ಹಾರಬಲ್ಲೆ ಅಂತ. ಆದರೆ ಲಂಕಾ ಪ್ರವೇಶ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ ಅಂದ. ಈ ಲಂಕಾ ಪ್ರವೇಶವನ್ನು ಮಾಡಬೇಕು ಅಂತಾದರೆ ಪರಮಾತ್ಮನ ಅನುಗ್ರಹ ಬೇಕು, ಬಲ ಇರಬೇಕು, ವೀರ್ಯ ಇರಬೇಕು. ಅಂತಹ ಪ್ರಬಲ ನಗರವಾಗಿರತಕ್ಕಂತಹ ಲಂಕೆಯನ್ನು ಪ್ರವೇಶ ಮಾಡಬೇಕಾದರೆ ಇವೆಲ್ಲ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸರ್ವೇಶ್ವರನ ಅನುಗ್ರಹ ಇರಬೇಕು. ಅವನ ಅನುಗ್ರಹ ಆದರೆ ಖಂಡಿತವಾಗಿಯೂ ತನಗೆ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಹನುಮಂತ ರಾಮನನ್ನು ನಮಸ್ಕರಿಸ್ತಾ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಳಿಲಂಘೈಶ್ವರ ರಣೋತ್ಪಪಾದ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು ಅಂತ ಆತ್ಮನಲ್ಲಿ ಹೇಳ್ತಾರೆ. ಬಲ ಮತ್ತು ವೀರ್ಯ ಅದು ಬೇಕು ನಮಗೆ. ನಾವು ಪರಮಾತ್ಮನನ್ನು ಯಾವ ಥರ ಉಪಾಸನೆ ಮಾಡ್ತೇವೆಯೋ ಆ ಗುಣಗಳು ನಮ್ಮಲ್ಲೇ ಬರ್ತವೆ. ನಾವು ಯಾವುದನ್ನು ಬಯಸಿ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡ್ತೇವೆಯೋ ಅದನ್ನು ಪಡಿಬೇಕು. ಅದನ್ನು ಪಡಿಬೇಕು ಅಂತಾದರೆ ಅಂತಹ ಗುಣಗಳು ಉಳ್ಳವ ಅಂತ ಪ್ರಶಂಸೆ ಮಾಡಬೇಕು. ಯಥಾ ಯಥಾ ಉಪಾಸಿತ ತಥೈವ ಭವತಿ ಅಂತ. ಶ್ರೀರಾಮಚಂದ್ರ ಅವನು ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವೂ ವ್ಯಾಪ್ತವೂ ಆಗಿರತಕ್ಕಂತಹ ಐಶ್ವರ್ಯಾದಿ ಷಡ್ಗುಣಗಳಿಂದ ಪೂರ್ಣನಾಗಿದ್ದಾನೆ, ಸರ್ವೇಶ್ವರನಾಗಿದ್ದಾನೆ, ಬಲವೀರ್ಯಗಳ ಮಹಾರ್ಣವ. ಅವನ ಬಲ ವೀರ್ಯ ಎಷ್ಟು ಅಂದರೆ ಸಮುದ್ರದ ಹಾಗೆ ಅಪರಿಮಿತವಾಗಿರತಕ್ಕಂತಹ ಬಲವೀರ್ಯ. ಅಂತಹ ಪರಮಾತ್ಮನ ನೆನೆದರೆ ಅವನ ಗುಣಗಳು ನೆನೆದವನಿಗೆ ಬರ್ತದೆ. ಆದ್ದರಿಂದ ಅಂತಹ ಪರಮಾತ್ಮನ ಆ ಗುಣಗಳನ್ನು ನೆನೆಯುತ್ತಾ ಹನುಮಂತ ಲಂಕೆಗೆ ಹಾರ್ತಾ ಇದ್ದಾನೆ. ಹಾರುವಾಗ ಅವನ ವೇಗದ ಬಲದಿಂದ ಇಡೀ ಸಮುದ್ರ ಶೋಭೆಗೊಳ್ಳುತ್ತೆ. ಎಲ್ಲ ಜಲಚರ ಪ್ರಾಣಿಗಳೆಲ್ಲ ಆ ವೇಗಕ್ಕೆ, ಹಾರಿದ ವೇಗಕ್ಕೆ ನೀಡಿದಂತಹ ಪ್ರಾಣಿಗಳೆಲ್ಲ ಹಾರಲಿಕ್ಕೆ ಶುರುವಾಗಿದ್ದಾವೆ. ಮಹೇಂದ್ರ ಪರ್ವತವನ್ನು ಒತ್ತಿ, ಕಾಲಿಂದ ಮಹೇಂದ್ರ ಪರ್ವತವನ್ನು ಒತ್ತಿ ಹಾರಿದ್ದಾನೆ.
ಆ ಪರ್ವತದಲ್ಲಿರ್ತಕ್ಕಂಥ ಕೆಲವು ಮರಗಳು ಕೂಡ ಆ ರಭಸಕ್ಕೆ, ಆ ಗಾಳಿಯ ರಭಸಕ್ಕೆ ಕಿತ್ತಿಕೊಂಡು ಅವನನ್ನು ಹಿಂಬಾಲಿಸ್ತಾ ಇದ್ದಾವೆ. ಈ ವಿಚಾರವನ್ನು ಅನೇಕ ಕವಿಗಳು ಬಹಳ ಚಂದ ವರ್ಣನೆ ಮಾಡ್ತಾರೆ ಕಾವ್ಯಗಳಲ್ಲಿ. ಹೀಗೆ ವಾಯುದೇವರು ಸಮುದ್ರವನ್ನು ಲಂಘನ ಮಾಡ್ತಾ ಶರಧಿಯ ನೆರೆ ದಾಟಿ ಲಂಕೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಕೆಲವು ವಿಘ್ನಗಳು ಉಂಟಾಗ್ತವೆ. ಅವ್ರಿಗೆ ಯಾವ ವಿಘ್ನವೂ ಇಲ್ಲ. ಆದರೆ ಯಾವುದೇ ವಿಘ್ನಗಳು ಬಂದರೂ ಕೂಡ ಒಬ್ಬ ಸಾಧಕ ತಾನು ಹಿಡಿದ ಕೆಲಸವನ್ನು ಬಿಡಬಾರದು ಅಂತ ಈ ಒಂದು ಸಂದೇಶವನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ರಾಮಾಯಣದಲ್ಲಿ ಈ ಒಂದು ಘಟನೆಗಳನ್ನು ಹೇಳ್ತಾರೆ. ಸಾಧಕನಿಗೆ ಸಾಮಾನ್ಯವಾಗಿ 3 ವಿಘ್ನಗಳು: ಹೆಣ್ಣು, ಹೊನ್ನು, ಮಣ್ಣು. ಈ ಮೂರುಗಳಿಂದಾಗಿ ಒಬ್ಬ ಸಾಧಕ ತಾನು ತಲುಪಿಗಾಗಿರ್ತಕ್ಕಂತಹ ಗುರಿಯನ್ನು ತಲುಪುವುದಿಲ್ಲ. ಹಾಗೆ ಹನುಮಂತನಿಗೂ 3 ರೀತಿಯ ವಿಘ್ನಗಳು ಬಂದು ಹಾರಿಕೊಂಡು ಹೋಗ್ತಾ ಇರಬೇಕಾದ್ರೆ ದಿಢೀರನೇ ಒಂದು ಪರ್ವತ ಅಡ್ಡ ಬಂದು ನಿಂತುಕೊಳ್ತು ಅವನಿಗೆ. ಯಾರದು? ಮೈನಾಕ ಪರ್ವತ. ಮೈನಾಕ ಪರ್ವತ ಸಮುದ್ರದೊಳಗೆ ಇತ್ತು. ಹಿಂದೆ ಬೆಟ್ಟಗಳಿಗೆ ರೆಕ್ಕೆ ಇದ್ದುವಂತೆ, ಹಾರಾಡ್ತಾ ಇದ್ದುವಂತೆ. ಅವು ಹಾರಾಡ್ಕೊಂಡು ಹೋಗಿ ಕೆಲವು ಗ್ರಾಮಗಳ ಮೇಲೆ ಹೋಗಿ ಕೂತ್ಕೊಂಡ್ಬಿಡೋದು. ಅದಕ್ಕೆ ದೇವೇಂದ್ರ ಏನು ಮಾಡಿದ, ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕಡಿದು ಹಾಕಿದ್ನಂತೆ. ಆಗ ಈ ಮೈನಾಕ ವಾಯುದೇವನ ಮೊರೆ ಹೊಕ್ಕನಂತೆ. ವಾಯುದೇವರು ಅವರನ್ನು ಆ ಗಾಳಿಯಿಂದ ಸೆಳೆದು ಸಮುದ್ರದಲ್ಲಿ ಹಾಕಿದ್ದರಂತೆ. ಹಾಗಾಗಿ ಆ ಸಮುದ್ರದೊಳಗೆ ಇದ್ದ ಮೈನಾಕ ಅವ ಮೇಲಕ್ಕೆದ್ದು ಬಂದ. ಯಾಕೆ ಬಂದ ಅಂದರೆ, ಈ ವಾಯುದೇವರು ನನಗೆ ಉಪಕಾರ ಮಾಡಿದ್ದಾರೆ. ನಾನೆಲ್ಲಾದರೂ ಮೇಲೆ ಇದ್ದರೆ ದೇವೇಂದ್ರ ನನ್ನನ್ನು ನಾಶ ಮಾಡ್ತಾ ಇದ್ದ. ವಾಯುದೇವರಿಂದಾಗಿ ನಾನು ಇಲ್ಲಿ ಸುರಕ್ಷಿತನಾಗಿದ್ದೇನೆ. ಅವನಿಗೇನಾದರೂ ನಾನು ಸಹಾಯ ಮಾಡಬೇಕು ಅಂತ ಅವರಿಗೆ ವಿಶ್ರಾಂತಿ ಕೊಡೋಣ. ಸ್ವಲ್ಪ ಅಷ್ಟು ದೂರದ 100 ಯೋಜನ ವಿಸ್ತೀರ್ಣದ ಸಾಗರವನ್ನು ದಾಟಬೇಕಾದ್ರೆ ಮತ್ತೆ ಸ್ವಲ್ಪ ವಿಶ್ರಾಂತಿ ಬೇಕು. ಹಾಗೆ ಪರ್ವತ ಅಡ್ಡ ಬಂದಾಗ ಆ ಪರ್ವತದಲ್ಲಿ ಸ್ವಲ್ಪ ವಿಶ್ರಮಿಸಿ ಮತ್ತೆ ಹೋಗ್ಬೋದಲ್ಲ. ಆ ತರಹ ಆಲೋಚನೆ ಮಾಡಿ ಮೈನಾಕ ಪರ್ವತ ಮೇಲಕ್ಕೆ ಬಂತಂತೆ. ಆದರೆ ವಾಯುದೇವರಿಗೆ ಎಲ್ಲಿ ಶ್ರಮ ಇದೆ? ಅವರಿಗೆ ಶ್ರಮವೇ ಇಲ್ಲ. ನೈಮಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸವು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ವಾಯುದೇವರಿಗೆ ಶ್ರಮ ಎಲ್ಲಿದೆ? ಅವರ ಪೌರುಷ ನಿಸ್ಸೀಮ ಪೌರುಷ ಬಲ, ಅಂತಹ ಅಪಾರವಾಗಿರತಕ್ಕಂತಹ ಪೌರುಷ ಬಲವುಳ್ಳಂತಹ ವಾಯುದೇವರಿಗೆ ಶ್ರಮ ಇದೆಯೇ? ಅವರು ಶ್ರಮಗೊಂಡು ವಿಶ್ರಾಂತಿ ತೆಗೆದುಕೊಂಡ್ರೆ ಸಕಲ ಜೀವರ ಕತೆ ಮುಗೀತು. ಅವರಿಗೆ ವಿಶ್ರಾಂತಿ ಇಲ್ಲ. ನಾವೆಲ್ಲ ಪ್ರತಿನಿತ್ಯ ವಿಶ್ರಾಂತಿ ತೆಗೆದುಕೊಳ್ತೇವೆ, ಆದರೆ ವಾಯುದೇವರಿಗೆ ವಿಶ್ರಾಂತಿ ಇಲ್ಲ. ನಾವು ಮಲಗಿದಾಗಲೂ ಕೂಡ ನಮ್ಮೊಳಗಿದ್ದು ಎಲ್ಲ ಜೀವರೊಳಗಿದ್ದು ಹಂಸ ಮಂತ್ರವನ್ನು ಜಪಿಸ್ತಾ ಇರ್ತಾರೆ. ಅವರಿಗೆ ವಿಶ್ರಾಂತಿ ಇಲ್ಲ, ಮತ್ತು ವಿಶ್ರಾಂತಿಯ ಅಗತ್ಯವೂ ಇಲ್ಲ. ಯಾಕೆ? ಅವರಿಗೆ ಯಾವ ಶ್ರಮ ಇಲ್ಲ, ಯಾವುದೇ ಶ್ರಮ ಇಲ್ಲ. ಆದ್ದರಿಂದ ಅವರಿಗೆ ವಿಶ್ರಾಂತಿ ಅಗತ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಮೈನಾಕ ಪರ್ವತ ಅಡ್ಡ ಬಂದರೂ ಕೂಡ ವಾಯುದೇವರು ಅಲ್ಲಿ ವಿರಮಿಸಲಿಲ್ಲ. ಅದಕ್ಕೆ ಬದಲಾಗಿ ಆ ಪರ್ವತವನ್ನು ಒಮ್ಮೆ ಆಲಿಂಗಿಸಿಕೊಂಡು ಮತ್ತೆ ಮುಂದೆ ಹಾರಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದೂರ ಹಾರಿಯಾನಿ ಈ ಹನುಮಂತ? ಇದನ್ನು ತಿಳಿಬೇಕು ನಾವು. ಹನುಮಂತನ ಬಲವನ್ನು ತಿಳಿಬೇಕು. ಜಾಂಬವಂತ ಏನು ಹೇಳಿದ, ಇವನು ನಾನು ಹಾರ್ತೇನೆ ಅಂದ. ಅಷ್ಟು ಬಲ ಇದೆಯಾ ಹನುಮಂತನಿಗೆ? ಅದನ್ನು ತಿಳಿಬೇಕು ಅಂಥೇಳಿ ದೇವತೆಗಳು ಏನು ಮಾಡಿದರು ಅಂದರೆ, ಈ ನಾಗಮಾತೆ, ಈ ಕಶ್ಯಪ ಪ್ರಜಾಪತಿಯ ಹೆಂಡತಿ ಕದ್ರು ಅಂತಿದ್ದಾಳೆ, ಅವಳು ನಾಗಮಾತೆ, ಸುರಸೆ ಅಂತಲೂ ಹೇಳ್ತಾರೆ.
ಅವಳನ್ನು ಈ ದೇವತೆಗಳು ಹನುಮಂತನ ಬಲ ಎಷ್ಟು ಅಂತ ಪರೀಕ್ಷೆ ಮಾಡಬೇಕು ಅಂತ ಕಳಿಸ್ಕೊಡ್ತಾರಂತೆ. ದೇವೈಸ್ತು ನಾಗಜನನೀಂ ಪ್ರಹಿತಾಂಬರೇಣ, ದೇವತೆಗಳು ನಾಗಜನನಿಯನ್ನು ಕಳಿಸಿದರಂತೆ. ಈ ಸುರಸೆ ಏನು ಮಾಡ್ತಾಳೆ, ಈ ಅವಳಿಗೊಂದು ವರ ಕೊಟ್ಟಿದ್ದಾರೆ ದೇವತೆಗಳು, ನೀನು ನುಂಗ್ಲಿಕ್ಕೆ ಯಾವುದನ್ನು ಬಯಸ್ತೀಯೋ ಅದಾಗಿ ನಿನ್ನ ಬಾಯಿಗೆ ಬಂದು ಬೀಳ್ತದೆ ಅಂತ. ಹಾಗಾಗಿ ನೀನು ಹೋಗಿ ಆ ಹನುಮಂತನನ್ನು ನುಂಗಬೇಕು. ಸರಿ, ಆ ಸುರಸೆ ರಾಕ್ಷಸಿಯ ರೂಪವನ್ನು ಧಾರಣ ಮಾಡಿಕೊಂಡು ಬಾಯಿ ತೆರೆದು ಎದುರಿಗೆ ಬರ್ತಾಳೆ, ಹನುಮಂತನ ಎದುರಿಗೆ. ಭಾಳ ದೊಡ್ಡದಾದ ಬಾಯಿ ತೆಗೆದಿದ್ದಾಳೆ. ಹನುಮಂತ ಏನು ಮಾಡಿದ, ಅವನು ಅನೇಕ ಯೋಜನ ಗಾತ್ರಕ್ಕೆ ತನ್ನ ದೇಹವನ್ನು ಬೆಳೆಸಿದ. ಅದರ 2ರಷ್ಟು ಸುರಸೆ ಬಾಯಿ ತೆಗಿತಾಳೆ ಅವನನ್ನು ನುಂಗಬೇಕು ಅಂತ. ಆಗ ಹನುಮಂತ ಕೂಡಲೇ ಅಂಗುಷ್ಟ ಪ್ರಮಾಣದಷ್ಟು ಚಿಕ್ಕವನಾಗಿ ಅವಳ ಬಾಯಿಯೊಳಗೆ ಹೋಗಿ ಬಾಯಿ ಮುಚ್ಚಿದೊಳಗೆ ಹೊರಗೆ ಬಂದುಬಿಡ್ತಾನೆ. ಅವಳಿಗೆ ಹೊರ ಇದ್ದದ್ದೇನು, ಯಾರನ್ನು ನುಂಗಬೇಕಂತ ಬಯಸ್ತೀಯೋ ಅದು ನಿನ್ನ ಬಾಯಿಗೆ ಬಂದು ಬೀಳ್ತದೆ ಅಂತ. ಹಾಗೆ ಹನುಮಂತ ಹೋಗಿ ಅವಳ ಬಾಯಿಗೆ ಬಿದ್ದ, ಮತ್ತೆ ಅನುರೂಪದಿಂದ ಹೊರಗೆ ಬಂದುಬಿಟ್ಟ. ಹನುಮಂತ ದೇವರಿಗೆ ಸುರಸೆಯನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಇದೆಲ್ಲ ಯಾಕೆ ಮಾಡಬೇಕು? ಈ ಕೌಶಲ್ಯ ಯಾಕೆ ಅಂದರೆ, ದೇವತೆಗಳು ವರ ಕೊಟ್ಟಿದ್ದಾರೆ, ಅದನ್ನು ಗೌರವಿಸಬೇಕು. ದೇವತೆಗಳು ಕೊಟ್ಟ ವರವನ್ನು ಗೌರವಿಸಬೇಕು, ತಾನೂ ಕೂಡ ರಕ್ಷಣೆ ಮಾಡಿಕೊಳ್ಬೇಕು. ದೇವತೆಗಳು ಕಳಿಸಿದ ಉದ್ದೇಶ ಏನಂದರೆ, ಹನುಮಂತನನ್ನು ನುಂಗಬೇಕು ಅಂತಲ್ಲ, ಹನುಮಂತನ ಪರಾಕ್ರಮ ಎಷ್ಟು ಅಂತ ಲೋಕಕ್ಕೆ ತೋರಿಸಿಕೊಡಬೇಕು. ಆದ್ದರಿಂದ ನೀನು ಏನೇನು ತಿನ್ನಬೇಕು ಅಂತ ಬಯಸ್ತೀಯೋ ಅದೆಲ್ಲ ನಿನ್ನ ಬಾಯಿಗೆ ಬಂದು ಬೀಳತ್ತೆ ಅಂತ ವರ ಕೊಟ್ಟು ಕಳಿಸಿದ್ದಾರೆ. ಅಂತಹ ಸುರಸೆ ಬಾಯಿ ತೆಗೆದಾಗ ಇವನು ದೊಡ್ಡವನಾದಷ್ಟು ಅವಳು ಮತ್ತು ದೊಡ್ಡದಾಗಿ ಬಾಯಿ ತೆಗೆದಳು. ಆಗ ಇವ ಅವಳ ಬಾಯಿಯೊಳಗೆ ಹೋಗಿ ಅಥವಾ ಅವಳ ಹೊಟ್ಟೆಯೊಳಗೆ ಹೋಗಿ ಆ ಹೊಟ್ಟೆಯನ್ನು ಬೇಯಿಸಿ ಈಚೆ ಬರ್ಬೋದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಯಾಕೆಂದರೆ ದೇವತೆಗಳು ವರ ಕೊಟ್ಟಿದ್ದಾರೆ, ವರ ಸುಳ್ಳಾಗಬಾರ್ದು, ಸುರಸೆ ಸಾಯಬಾರ್ದು. ಅವ ತನ್ನ ದೇಹವನ್ನು ಹಿಗ್ಗಿಸಿಕೊಂಡು ಬೃಹದಾಕಾರವಾಗಿ ಬೆಳೆದ. ಆಮೇಲೆ ಅವಳು ಅವನ ದೇಹದ 2ರಷ್ಟು ಬಾಯಿ ತೆಗೆದಳು. ಆಗ ಒಂದು ಅಂಗುಷ್ಟ ಪ್ರಮಾಣದಷ್ಟು ಚಿಕ್ಕವನಾಗಿ ಅವಳ ಬಾಯಿಯೊಳಗೆ ಹೋಗಿ ಈ ಕಡೆ ಬಂದ. ಹೀಗೆ ಮಾಡಿದ್ದರಿಂದ ಹನುಮಂತನಿಗೆ ದೇವತೆಗಳ ಮೇಲೆ ಎಷ್ಟು ವಾತ್ಸಲ್ಯ ನೋಡಿ. ದೃಷ್ಟ್ವಾ ಸುರಪ್ರಣಯಿತಾಂ ಬಲಮಸ್ಯ ಚೋಗ್ರಂ ದೇವಾಹ ಪ್ರತುಷ್ಟೂರಮಂ ಸುಮನೋಭಿವೃಷ್ಟ್ಯ. ದೇವತೆಗಳಿಗೆ ತುಂಬ ಖುಷಿ ಆಯ್ತಂತೆ, ಪುಷ್ಪವೃಷ್ಟಿ ಮಾಡಿ ಕೊಂಡಾಡ್ತಾ ಇದ್ದ ಹನುಮಂತನನ್ನು. ಎಷ್ಟು ಹನುಮಂತನ ಬಲ ಅಂತ. ತನ್ನ ಸಾಧನೆಗೆ ಅಡ್ಡ ಬಂದಿರತಕ್ಕಂತಹ ವ್ಯಕ್ತಿ, ತನ್ನ ಮಾರ್ಗವನ್ನು ತಡೆದವಳನ್ನು ಹನುಮಂತ ದೇವರು ಸಂಹಾರವೇ ಮಾಡಬಹುದಿತ್ತು. ಸುರಸೆ ಏನೂ ಅಲ್ಲ. ಯಾಕೆಂದರೆ ಮುಂದೆ ಅವನು ಲಂಕೆಯಲ್ಲಿ 80 ಕೋಟಿ ಯೂಥಪಂ 80 ಕೋಟಿ ಸೈನ್ಯವನ್ನು ಸಂಹಾರ ಮಾಡ್ತಾನೆ ಹನುಮಂತನೊಬ್ಬನೇ. ಹಾಗಾಗಿ ಸುರಸೆಯನ್ನು ಸಂಹಾರ ಮಾಡೋದು ಕಷ್ಟ ಉಂಟೆ ಹನುಮಂತನಿಗೆ? ಇಲ್ಲ, ಹಾಗೆ ಮಾಡಲಿಲ್ಲ. ಯಾಕೆಂದರೆ ದೇವತೆಗಳ ಮೇಲೆ ವಾತ್ಸಲ್ಯ. ಹಾಗಾಗಿ ಆ ವಾತ್ಸಲ್ಯವನ್ನು ನೋಡಿ, ಅವನ ಒಂದು ಪರಾಕ್ರಮ ನೋಡಿ ದೇವತೆಗಳಿಗೆ ತುಂಬ ಸಂತೋಷ ಆಗಿ ಪುಷ್ಪವೃಷ್ಟಿ ಮಾಡಿದರಂತೆ, ಕೊಂಡಾಡಿದರಂತೆ. ಹೀಗೆ ಆ ಸುರಸೆಯಿಂದ ತಪ್ಪಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ನಾನು ಹೇಳಿದೆ, ಪ್ರತಿಯೊಬ್ಬ ಸಾಧಕನಿಗೆ ಹೊನ್ನು, ಹೆಣ್ಣು, ಮಣ್ಣು ಅಂತ. ಹೊನ್ನು ಬಂಗಾರ, ಮೈನಾಕ ಪರ್ವತ ಚಿನ್ನದ ಪರ್ವತ ಅಲ್ವಾ? ಮನುಷ್ಯ ಈ ಮೂರರಿಂದ ಅವ ಮಾರ್ಗಭ್ರಷ್ಟನಾಗ್ತಾನೆ, ತಪ್ಪು ಮಾಡ್ತಾನೆ, ತನ್ನ ಸಾಧನೆಯನ್ನು ಹಾಳು ಮಾಡ್ಕೋತಾನೆ.
ನಾವೆಲ್ಲ ಪುರಾಣದಲ್ಲಿ ಸಾಕಷ್ಟು ಕೇಳಿದ್ದೇವೆ. ಹಣದಿಂದಾಗಿ ಎಂತೆಂತಹ ಜ್ಞಾನಿಗಳು ಒಂದು ಸಂಪತ್ತಿಗಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಈ ಮಣ್ಣಿಗೋಸ್ಕರವಾಗಿ ಎಂತಹ ಸಾಧನೆ ಮಾಡಿದರೂ ಕೂಡ ತಮ್ಮ ಸಾಧನೆಯನ್ನು ಕಳ್ಕೊಂಡು ಪತಿತರಾಗಿದ್ದನ್ನು ನೋಡ್ತೇವೆ. ಹೀಗೆ ಆ ಹೊನ್ನಿನ ಪ್ರತೀಕವಾಗಿ ಮೈನಾಕ ಬಂದ, ಇನ್ನು ಹೆಣ್ಣಿನ ಪ್ರತೀಕವಾಗಿ ಸುರಸೆ ಬಂದಳು. ಆ ಸುರಸೆಯ ಒಂದು ವಿಘ್ನವನ್ನು ಕಳೆದುಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಮತ್ತೊಬ್ಬಳು ರಾಕ್ಷಸಿ ಸಿಂಹಿಕಾ ಅಂತ ಅವಳ ಹೆಸರು. ಅದೊಂದು ಛಾಯಾಗ್ರಹ ಅಂದರೆ ಯಾರಾದರೂ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅವರ ನೆರಳು ಬಿದ್ದ ಕೂಡಲೇ ಆ ನೆರಳನ್ನು ಹಿಡಿದು ಅವರನ್ನು ತನ್ನ ಕಡೆ ಸೆಳೆದುಕೊಂಡು ನುಂಗುವಂಥ ರಾಕ್ಷಸಿ ಅವಳು ಈ ಸಿಂಹಿಕಾ ಅಂತ. ಆಕಾಶ ಮಾರ್ಗದಲ್ಲಿ ಯಾರೇ ಹೋಗಲಿ ಅವರ ನೆರಳು ಬೀಳ್ತದಲ್ಲ, ಆ ನೆರಳಿನ ಮೂಲಕವಾಗಿ ಸೆಳೆದು ಅವರನ್ನು ನುಂಗುವಂಥವಳು. ಇಂತಹ ಸಿಂಹಿಕೆ ಅಡ್ಡ ಬರ್ತಾಳೆ. ಅವಳು ಎಳೆಬಿಡ್ತಾಳೆ, ಮೇಲೆ ಹಾರ್ಕೊಂಡು ಹೋಗ್ತಾರೆ ಹನುಮಂತ, ಎಳೆಬಿಡ್ತಾಳೆ ಹನುಮಂತನನ್ನು. ಅವಳು ಎಷ್ಟು ಅವಳ ಗಾತ್ರ ಎಂಥದ್ದು ಅಂದರೆ 30 ಯೋಜನ ಉದ್ದದ ಶರೀರ, 30 ಯೋಜನದ ಉದ್ದ, 30 ಯೋಜನ ಉದ್ದದ ಶರೀರ, ಆಮೇಲೆ 10 ಯೋಜನ ಅಗಲ, ಅಷ್ಟು ಉದ್ದ ಅಗಲ ಅವಳ ದೇಹ. ಅವಳನ್ನು ತಪ್ಪಿಸ್ಕೊಂಡು ಹನುಮಂತನಿಗೆ ಹೊಡಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಸಿಂಹಿಕೆ ಅಡ್ಡ ಬರ್ತಾಳೆ. ಈ ಸಿಂಹಿಕೆಗೆ ಇಂತಹ ಸಾಮರ್ಥ್ಯ ಬಂದದ್ದು ಹೇಗೆ? ಒಂದು ನೆರಳನ್ನು ನೋಡಿ, ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂತಹ ಯಾವುದೋ ಒಂದು ವ್ಯಕ್ತಿಯ ನೆರಳನ್ನು ಹಿಡಿದು ತನ್ನ ಕಡೆ ಸೆಳೆದು ನುಂಗುವಂಥದ್ದು. ಇದು ಇಷ್ಟೊಂದು ಸಾಮರ್ಥ್ಯ ಅವಳಿಗೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂದರೆ, ಈ ಸಿಂಹಿಕೆಗೆ ಬ್ರಹ್ಮ ವರ ನೀಡಿದ್ದ. ಲಂಕೆಯ ರಕ್ಷಣೆಗೋಸ್ಕರವಾಗಿದ್ದಾಳೆ ಅವಳು. ನೋಡಿ, ಲಂಕಾಪಟ್ಟಣಕ್ಕೆ ಬರಬೇಕಾದ್ರೆ ಸಮುದ್ರದಲ್ಲೇ ಈ ಒಂದು ತಡೆಗಳು. ಯಾರಾದರೂ ಲಂಕಿ ಬರ್ತಾರಂತಾದರೆ ಆಗ ಇದ್ದದ್ದು ಆಕಾಶ ಮಾರ್ಗ ಒಂದೇ. ಅವಾಗೇನೂ ಇರಲಿಲ್ಲ, ವಿಮಾನವೂ ಇರಲಿಲ್ಲ, ಹಡಗು ಇರಲಿಲ್ಲ. ಆಕಾಶದಲ್ಲಿ ಹಾರತಕ್ಕಂಥ ಹಕ್ಕಿಗಳೇ, ಬೇರೆ ಯಾರೂ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಮೇಲಾಗಿ 100 ಯೋಜನೆ ವಿಸ್ತೀರ್ಣದ ಸಮುದ್ರವನ್ನು ದಾಟಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇದೆ? ಯಾವ ಕಪ್ಪಿಗೆ ಅಥವಾ ಯಾವ ಹಕ್ಕಿಗೆ ಹಾರಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಈ ಆಕಾಶ ಮಾರ್ಗದಲ್ಲಿಯೂ ಬರಬಾರದು, ಭೂಮಾರ್ಗದಲ್ಲಿಯೂ ಬರಬಾರದು. ಅಂತಹ ಒಂದು ಜಲದುರ್ಗ ಇದೆ. ಭೂಮಾರ್ಗದಲ್ಲಿಯೂ ಬರಬಾರದು, ಹಡಗಿನ ಮೂಲಕ ಬರಬಾರದು, ಆಕಾಶ ಮಾರ್ಗವಾಗಿ ಬರಬಾರದು. ಅಂತಹ ಒಂದು ಸುಭದ್ರತೆ. ಲಂಕೆಯ ರಕ್ಷಣೆಗೋಸ್ಕರವಾಗಿ ಆ ಲಂಕೆ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆಕಾಶ ಮಾರ್ಗವಾಗಿ ಯಾರು ಬರ್ತಾರೆ ಅವನ್ನೆಲ್ಲ ನಿಗ್ರಹಿಸಿ ತಡೆದು ನಿಲ್ಲಿಸಬೇಕು, ಅವರನ್ನು ಲಂಕೆಗೆ ಹೋಗದ ಹಾಗೆ. ಅಂತಹ ಸಾಮರ್ಥ್ಯವನ್ನು ಸಿಂಹಿಕೆಗೆ ಬ್ರಹ್ಮ ಕೊಟ್ಟಿದ್ದಾನೆ. ಅಂತಹ ಸಿಂಹಿಕೆ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಿ ಅವಳು ಕೇಳಿಕೊಳ್ಳುವ ವರ, ನಾನು ತಿನ್ನಲು ಬಯಸ್ತಕ್ಕಂತಹ ಯಾವುದೇ ಪ್ರಾಣಿಯ ನೆರಳನ್ನು ನಾನು ಸೆಳೆದರೆ ಆ ಪ್ರಾಣಿ ನನ್ನ ಕೈವಶವಾಗಬೇಕು. ಇಂತಹ ವರವನ್ನು ಬೇಡಿದ್ದಾಳೆ. ಅನುಮತಿ ಇಲ್ಲದೆ ಯಾರೂ ಪ್ರವೇಶ ಮಾಡಬಾರದು. ಹಾಗೆ ಬ್ರಹ್ಮನಲ್ಲಿ ವರ ಕೇಳ್ಕೊಂಡಿದ್ದ ರಾವಣ. ಆ ರಾವಣನ ಅಪೇಕ್ಷೆಯನ್ನು ಈಡೇರಿಸಬೇಕು. ಯಾರೂ ತನ್ನ ಅನುಮತಿ ಇಲ್ಲದೆ ಲಂಕೆಗೆ ಪ್ರವೇಶ ಮಾಡಬಾರದು ಅಂತ ಅವನ ವರ. ಈ ರಾಕ್ಷಸಿ ಮೂಲಕವಾಗಿ ಆ ವರವನ್ನು ಕಾರ್ಯಗತಗೊಳಿಸಿದ್ದಾನೆ ಅವನು. ಅದು ಬ್ರಹ್ಮನನ್ನು ಹಾಗೆ ಕೇಳಿದ್ದಾನೆ, ನನ್ನ ಅನುಮತಿ ಇಲ್ಲದೆ ಯಾರೂ ಲಂಕೆಯನ್ನು ಪ್ರವೇಶ ಮಾಡಬಾರದು. ಆ ಥರ ವರವನ್ನು ಕೇಳಿ ಈ ಸಿಂಹಿಕೆ ಎಂಬ ರಾಕ್ಷಸಿಯ ಮೂಲಕವಾಗಿ ಆ ವರವನ್ನು ನಾನು ಕಾರ್ಯಗತಗೊಳಿಸಬೇಕು ಅಂದಾಗ ಬ್ರಹ್ಮ ತಥಾಸ್ತು ಅಂದ. ಲಂಕಾ ಸಮುದ್ರದಲ್ಲಿ ವಾಸ ಮಾಡಿದುಕೊಂಡು ಲಂಕೆಗೆ ಯಾರು ಬರ್ತಾರೆ, ಆ ಲಂಕಾ ಕಡೆಗೆ ಬರತಕ್ಕಂಥ ಎಲ್ಲ ಪ್ರಾಣಿಗಳನ್ನು ನೀನು ನುಂಗು, ಇದನ್ನು ನಿನ್ನ ಹೊಟ್ಟೆಯು ತುಂಬುತ್ತದೆ, ಲಂಕೆಯ ರಕ್ಷಣೆ ಆಗತ್ತೆ. ಇದು ಸಿಂಹಿಕೆಗೂ ರಾವಣನಿಗೂ ಇದ್ದಂತಹ ವರ.
ಹಾಗಾಗಿ ಆ ಸಿಂಹಿಕೆ ಬಹಳ ಬಲಿಷ್ಠಳಾಗಿದ್ದಾಳೆ. ಯಾವುದೇ ಪ್ರಾಣಿಯ ನೆರಳು ಸಿಕ್ಕಿದ ಕೂಡಲೇ ಆ ಪ್ರಾಣಿಯನ್ನು ಹಿಡಿದೆಳೆದು ತಿಂದುಬಿಡ್ತಾ ಇದ್ಲು. ಅಂತಹ ಸಿಂಹಿಕೆಗೆ ಹನುಮಂತನ ನೆರಳು ಕಂಡಿದೆ. ಆ ನೆರಳಿನ ಮೂಲಕವಾಗಿ ಆ ಹನುಮಂತನನ್ನು ಸೆಳೆದಿದ್ದಾಳೆ. ಈಗ ಏನು ಮಾಡಬೇಕು? ಅವಳನ್ನು ಸಂಹಾರ ಮಾಡಬೇಕು. ಸಂಹಾರ ಮಾಡಿದರೆ ಬ್ರಹ್ಮನ ವರ ವಿಫಲ ಆಗತ್ತೆ. ಸಂಹಾರ ಮಾಡಿದರೆ ಬ್ರಹ್ಮನ ವರ ಇದೆ, ಅದು ಸುಳ್ಳಾಗ್ತದೆ. ಅದಕ್ಕೋಸ್ಕರ ಏನು ಮಾಡಿದ ಹನುಮಂತ ಅಂದರೆ, ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇಸ್ಯಾಹ ಸಾಮರ್ಥ್ಯಂ ಅಪ್ರತಿಹತಂ ಪ್ರದೌ ವಿಧಾತ ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ ಸ್ವಸ್ಯಾಹ ಶರೀರಂ ಅನುವಿಶ್ಯ ಬಿಭೇದ ಚಾಶು. ಏನು ಮಾಡಿದ ಅವನು ಅಂದರೆ, ಕೂಡಲೇ ಸೂಕ್ಷ್ಮ ರೂಪದಿಂದ ಅವಳ ಬಾಯೊಳಗೆ ಹೋದ. ಅವಳ ಎದೆಯನ್ನು ಒಳಗಿನಿಂದ ಸೀಳಿ ಕರುಳನ್ನು ಸೆಳೆದು ಮಾಲೆ ಹಾಕಿಕೊಂಡು ಹೊರಗೆ ಬಂದ, ನರಸಿಂಹನ ಹಾಗೆ. ಆಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಹೀಗೆ ಸಿಂಹಿಕೆಯಂತಹ ಒಬ್ಬ ರಾಕ್ಷಸಿಯನ್ನು, ಅದು ಬ್ರಹ್ಮನ ವರದಿಂದ ಸುರಕ್ಷಿತರಾಗಿರ್ತಕ್ಕಂತಹ ಸಿಂಹಿಕೆಯನ್ನು ಸಂಹಾರ ಮಾಡಿ ಹನುಮಂತ ಲಂಕೆಗೆ ಬರ್ತಾನೆ. ಲಂಕೆಗೆ ಬಂದು ಅಲ್ಲಿರ್ತಕ್ಕಂತಹ ತ್ರಿಕೂಟ ಪರ್ವತದಲ್ಲಿ ಒಂದು ಪ್ರದೇಶ ಲಂಬ ಅಂತ, ಅಲ್ಲಿಗೆ ಬಂದು ಇಳಿತಾನೆ. ಇಳಿದು ಕೂಡಲೇ ಅಲ್ಲಿ ಮತ್ತೊಂದು ವಿಘ್ನ. ಲಂಕೆಯ ಅಭಿಮಾನಿ ದೇವತೆ ಇದ್ದಾಳೆ, ಲಂಕಾದೇವಿ. ಅವಳು ದುರ್ಗಾದೇವಿಯ ಪರಿವಾರಕ್ಕೆ ಸೇರ್ತಕ್ಕಂಥವಳು. ಹನುಮಂತ ಯಾವಾಗ ತ್ರಿಕೂಟಕ್ಕೆ ಹೋದ, ಸೂರ್ಯಾಸ್ತ ಸಮಯದವರೆಗೆ ಅಲ್ಲೇ ಇದ್ದ. ರಾತ್ರಿ ಸಮಯದಲ್ಲಿ ಹೋಗಬೇಕಲ್ಲಿಗೆ, ಅಶೋಕವನಕ್ಕೆ. ಸೂರ್ಯಾಸ್ತ ಕಳೆದು ರಾತ್ರಿ ಕಳೆದಾಗುವಾಗ, ಬೆಳಗ್ಗೆ ಆಗುವಾಗ ಹಿಂತಿರುಗಿ ಬರಬೇಕು. ಅಷ್ಟರಲ್ಲಿ ಸರಿ, ಸೂರ್ಯಾಸ್ತ ಆಗುವವರೆಗೆ ಆ ತ್ರಿಕೂಟ ಪರ್ವತದಲ್ಲಿ ಕಾದು ಕುಳಿತುಕೊಂಡ. ರಾತ್ರಿ ಈ ರಾಕ್ಷಸರೆಲ್ಲ ಮದ್ಯಪಾನ ಮಾಡಿ ಮಲಗಿರ್ತಾರೆ. ಇವ ಅಲ್ಲಿಗೆ ಬಂದು ಕೂಡಲೇ ಲಂಕೆಯನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಆ ಲಂಕಿಣಿ ಇವಳನ್ನು ತಡೆಬಿಡ್ತಾಳೆ. ಲಂಕಾದೇವಿ, ಲಂಕೆಯ ಅಭಿಮಾನಿ ದೇವತೆ. ಆ ಲಂಕೆಯನ್ನು ಪ್ರವೇಶಿಸಲಿಕ್ಕೆ ಬಯಸಿದಾಗ ಇವಳು ತಡಿತಾಳೆ. ಆದರೆ ಇವಳು ದೇವತಾ ಸ್ತ್ರೀ ಆದ್ದರಿಂದ ಸಿಂಹಿಕೆಯನ್ನು ಕೊಂದ ಹಾಗೆ ಇವಳನ್ನು ಕೊಲ್ಲಲಿಕ್ಕೆ ಬಯಸಲಿಲ್ಲ. ಎಡಗೈ ಮುಷ್ಟಿಯಿಂದ ಮೆಲ್ಲನೆ ಹೊಡಿತಾನಷ್ಟೆ. ಅಷ್ಟಕ್ಕೆ ಅವಳು ಜರ್ಜರಿತಳಾಗಿ ಬಿದ್ದು ಬಿಡ್ತಾಳೆ. ಆಗ ಅವಳು ಕೈ ಜೋಡಿಸಿ ಹೇಳ್ತಾಳೆ, ಒಂದು ಕಪಿ ಬರುತ್ತೆ, ಆ ಕಪಿ ಬಂದು ನಿನ್ನನ್ನು ಯಾವಾಗ ಪರಾಭವಗೊಳಿಸತ್ತೆ ಆವಾಗ ಈ ಲಂಕೆ ವಿನಾಶವಾಗತ್ತೆ. ಬ್ರಹ್ಮ ಹೇಳಿದ ಮಾತಿದು. ಕೈ ಜೋಡಿಸಿ ಆ ಲಂಕಿಣಿ ಹೇಳ್ತಾಳೆ, ಯಾವಾಗ ಲಂಕಾಪಟ್ಟಣಕ್ಕೆ ವಿನಾಶ ಬರುತ್ತೋ ಆಗ ಒಬ್ಬ ಕಪಿ ಬರ್ತಾನೆ, ಅವನಿಂದ ನಿನ್ನ ಪರಾಭವ ಆಗತ್ತೆ ಅಂತ ಬ್ರಹ್ಮ ಹೇಳಿರ್ತಾನೆ. ಆ ಮಾತು ಸತ್ಯವಾಗಿದೆ. ನೀನು ನಗರವನ್ನು ಪ್ರವೇಶ ಮಾಡಿ ಸೀತೆಯನ್ನು ಹುಡುಕು ಅಂಥೇಳಿ ಅವಳು ಬಿಟ್ಟುಬಿಡ್ತಾಳೆ. ಇವ ಸೀತೆಯನ್ನು ಹುಡುಕೊಂಡು ಬರ್ತಾನೆ. ಈ ಹನುಮಂತನಿಗೆ ಸೀತೆ ಎಲ್ಲಿದ್ದಾಳೆ ಗೊತ್ತಿಲ್ವಾ? ಹುಡುಕೊಂಡು ಯಾಕೆ ಹೋಗಬೇಕು? ಮನುಷ್ಯರ ಹಾಗೆ ಹುಡುಕೊಂಡು ಹೋಗೋ ಅಗತ್ಯ ಏನಿದೆ? ಪ್ರಾಣದೇವರಿಗೆ ಎಲ್ಲ ಗೊತ್ತಿದೆ. ಆದರೆ ಸಾಕ್ಷಾತ್ ಪರಮಾತ್ಮನೇ ಮನುಷ್ಯರ ಹಾಗೆ ನಟಿಸ್ತಾ ಇದ್ದಾನೆ. ಅಂತಹ ಪರಮಾತ್ಮನ ಮನೋಗತವನ್ನು ಸರಿಯಾಗಿ ಅರಿತವನು ಹನುಮಂತ ಮಾತ್ರ. ಹರಿಯ ಮತವೇ ಹನುಮನ ಮತ. ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡವರು ಯಾರು ಅಂದರೆ ವಾಯುದೇವರು ಮಾತ್ರ. ಹಾಗಾಗಿ ವಾಯುದೇವರ ಮೇಲೆ ತುಂಬ ಪ್ರೀತಿ ಪರಮಾತ್ಮನಿಗೆ.
ಆತ್ಮನ ಗುಣೋತ್ಕರ್ಷವನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರ ಮೇಲೆ ತುಂಬ ಪ್ರೀತಿ ಪರಮಾತ್ಮನಿಗೆ. ಮತ್ತು ಮುಖ್ಯಪ್ರಾಣದೇವರು ಪರಮಾತ್ಮನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರ ಮನೋಗತವನ್ನು. ಹಾಗಾಗಿ ಆ ಪರಮಾತ್ಮನೇ ನಟನೆ ಮಾಡಬೇಕಾದ್ರೆ ತಾನು ಹಾಗೆ ವರ್ತಿಸಬೇಕಲ್ಲ. ಭೀಮಸೇನ ದೇವರು ಕೊನೆಗೆ ದುರ್ಯೋಧನ ಸಂಹಾರ ಮಾಡುತ್ತಾರೆ ಕುರುಕ್ಷೇತ್ರದ ಯುದ್ಧದ ಕೊನೆಯಲ್ಲಿ. ಅಲ್ಲಿವರೆಗೆ ಇದ್ದು ಅಷ್ಟು ಅವಮಾನವನ್ನು ಸಹಿಸಿಕೊಳ್ಬೇಕಾ? ಯಾವಾಗ ಈ ದ್ರೌಪದಿಗೆ ಅವಮಾನವಾಯಿತು ಅದೇ ಕ್ಷಣದಲ್ಲೇ ಹೋಗಿ ದುರ್ಯೋಧನ ಹೊಸಕಿ ಹಾಕ್ಬೋದಿತ್ತು. ಅಷ್ಟು ಸಾಮರ್ಥ್ಯ ಭೀಮಸೇನ ದೇವರಿಗಿದೆ. ಭೀಮಸೇನ ದೇವರ ಒಂದು ತೋಳಿನ ಬಲ ಎಷ್ಟು ಅಂದರೆ 10,000 ಆನೆಗಳ ಬಲ ಒಂದು ತೋಳಿನ ಬಲ. ದುರ್ಯೋಧನ ಏನೂ ಅಲ್ಲ. ದುರ್ಯೋಧನಂತಹ ಒಬ್ಬ ದುರ್ಬಲ ಭೀಮನ ಮುಂದೆ ಅಂತಹ ಬಲಿಷ್ಠನಾಗಿರ್ತಕ್ಕಂತಹ ಭೀಮ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಆಮೇಲೆ ಯುದ್ಧ ಮಾಡಿ 18 ದಿನಗಳ ಯುದ್ಧದಲ್ಲಿ ಅವ ದುರ್ಯೋಧನ ಕೊಡಬೇಕಾ? ದುರ್ಯೋಧನ ಸಂಹಾರ ಮಾಡ್ತಕ್ಕಂಥ ಶಕ್ತಿ ಅವನಿಗೆ ಇದ್ದೇ ಇದೆ ಅಲ್ವಾ? ಅದು ದುರ್ಯೋಧನಿಗೆ ಗೊತ್ತು. ದುರ್ಯೋಧನಿಗೆ ಏನಾದರೂ ಮಲ್ಕೊಂಡಾಗ ಅಕಸ್ಮಾತ್ ಎಚ್ಚರಾಗಿ ಭೀಮನ ನೆನಪಾಗ್ಬಿಟ್ರೆ ಇಡೀ ರಾತ್ರಿ ನಿದ್ದೆ ಬರ್ತಿಲ್ಲಂತೆ, ಅಷ್ಟು ಭಯ ಅವನಿಗೆ ಭೀಮನ ಕಂಡ್ರೆ. ಆದರೆ ಎಂಥ ಹಠವಾದಿ ನೋಡಿ, ಅವನು ಸಂಧಾನಕ್ಕೆ ಒಪ್ಪಲಿಲ್ಲ. ಅಂತಹ ಮಾನಧನ ಸುಯೋಧನ ಅಂತಾರಲ್ಲ, ಹಠಮಾರಿ ಅವನು. ಅವನ ಪ್ರಕಾರ ಆ ಲೋಕದಲ್ಲಿ ಬಲಿಷ್ಠರಾಗಿರ್ತಕ್ಕಂಥವರು 4 ಜನ ಅಂತೆ. ಅವನೇ ಮಾಡಿದ ಲಿಸ್ಟ್ ಅದು. ಆ ಒಂದು ಪಟ್ಟಿಯಲ್ಲಿ ಅವನ ಹೆಸರೇ ಇಲ್ಲ. ಭೀಮಶ್ಚ ಬಲಭದ್ರಶ್ಚ, ಭೀಮ, ಬಲಭದ್ರ, ಆಮೇಲೆ ಶಲ್ಯ, ಕೀಚಕ ಅಂತ. ಅಜ್ಞಾತವಾಸದಲ್ಲಿ ವಿರಾಟ ನಗರಿಯಲ್ಲಿ ಕೀಚಕನ ಸಂಹಾರ ಆಗಿದೆ ಅಂದರೆ ಭೀಮನೇ ಮಾಡಿರಬೇಕು ಅಂತ ಅವನ ಲೆಕ್ಕಾಚಾರ. ಯಾಕೆ ಅಂದರೆ ಇವರು ಸಮಾನ ಬಲಿಷ್ಠರು ಅಂತ ಅವನ ದೃಷ್ಟಿಯಲ್ಲಿ. ಭೀಮ, ಬಲಭದ್ರ, ಭೀಮ, ಬಲರಾಮ, ಶಲ್ಯ ಮಹಾಬಲಿಷ್ಠ ಅವನು. ಅವನ ಶಕ್ತಿ ಸಾಮರ್ಥ್ಯಗಳ ಪ್ರದರ್ಶನ ಆಗಲಿಲ್ಲ ಅಷ್ಟೇ, ಅವನಿಗೆ ಅವಕಾಶ ಸಿಗಲಿಲ್ಲ. ಅವನನ್ನು ಕಾರ್ ಡ್ರೈವರ್ ಮಾಡಿ ಕೂಡಿಸ್ಬಿಟ್ರು ಅವನನ್ನು. ಅಂಥ ಬಲಿಷ್ಠ ವ್ಯಕ್ತಿ ಅವನು ಮದ್ರರಾಜ ಶಲ್ಯ. ಅವನು ಬಿಟ್ಟರೆ ಕೀಚಕ ಅಂತ. ಕೀಚಕನ ಸಂಹಾರ ಆಗಿದೆ ಅಂದರೆ ಅವನನ್ನು ಕೊಲ್ಲುವ ಸಾಮರ್ಥ್ಯ ಈ 3 ಇರಬೇಕು. ಯಾರಿಗೆ? ಭೀಮ, ಬಲಭದ್ರ ಮತ್ತು ಶಲ್ಯರಾಜ. ಭೀಮ ಎಲ್ಲಿದ್ದಾನೆ? ಭೀಮ ಇಲ್ಲಿಲ್ಲ, ಅವ ವನವಾಸದಲ್ಲಿದ್ದಾನೆ. ಬಲಭದ್ರ ಯಾತ್ರೆಗೆ ಹೋಗಿದ್ದಾನೆ, ಅವನು ಇಲ್ಲಿಲ್ಲ. ಇನ್ನು ಶಲ್ಯ ನಮ್ಮಲ್ಲೇ ಇದ್ದಾನೆ, ಅವನೆಲ್ಲೂ ಹೋಗಿಲ್ಲ. ಆದರೂ ಕೀಚಕನ ವಧೆ ಆಗಿದೆ ಅಂದರೆ ಇದನ್ನು ಭೀಮನೇ ಮಾಡಿರಬೇಕು ಅಜ್ಞಾತವಾಸದಲ್ಲಿ. ಇದು ಅವನ ಇಮ್ಯಾಜಿನೇಷನ್. ಅಷ್ಟು ಬಲಿಷ್ಠ ಭೀಮ. ದುರ್ಯೋಧನ ಸ್ವತಃ ಒಪ್ಕೊಳ್ತಾನೆ. ಅಂತಹ ಭೀಮನಿಗೆ ದುರ್ಯೋಧನನ ಕೊಲ್ಲೋದಕ್ಕೆ ಇಷ್ಟು ವರ್ಷ ಕಾಯಬೇಕಾ? ಯಾಕೆ ಕಾದ ಅಂದರೆ ಕೃಷ್ಣನ ಮನಸ್ಸಿನಲ್ಲಿ ಏನಿದೆ ಅದನ್ನು ತಿಳ್ಕೊಂಡವನು ಪಾಂಡವರಲ್ಲಿ ಭೀಮ ಮಾತ್ರ. ಅದಕ್ಕೆ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡಿದ್ದು, ಭೀಮನಿಗೆ ಉಪದೇಶ ಮಾಡಿಲ್ಲ. ಭೀಮನಿಗೆ ಉಪದೇಶದ ಅಗತ್ಯವೇ ಇಲ್ಲ. ಪರಮಾತ್ಮನ ಆಂತರ್ಯವನ್ನು ಚೆನ್ನಾಗಿ ತಿಳ್ಕೊಂಡವನವನು. ಹಾಗಾಗಿ ಕೃಷ್ಣ ಸಂಕಲ್ಪ ಏನಿದೆ? ಈ 13 ವರ್ಷ ಕಳೆದ ಮೇಲೆ ಕುರುಕ್ಷೇತ್ರ ಯುದ್ಧದಲ್ಲಿ ಅವನನ್ನು ಸಂಹಾರ ಮಾಡಬೇಕು ಅಂತ. ಹಾಗಾಗಿ ನೋಡಿ, ದ್ರೌಪದಿಯ ಮಾನಹರಣ ಆಗಬೇಕಾದ್ರೆ ತಲೆ ತೆಗೆಸ್ಕೊಂಡು ಕೂತ್ಕೊಂಡಿದ್ದ ಭೀಮ. ಅಲ್ಲೇ ಸಂಹಾರ ಮಾಡಲಿಕ್ಕೆ ಆಗ್ತಿರಲಿಲ್ವ? ನಾನು ಯಾಕೆ ಈ ವಿಷಯ ಹೇಳಿದಂದರೆ, ವಾಯುದೇವರಿಗೆ ಪರಮಾತ್ಮನ ಹೃದ್ಗತ ಚೆನ್ನಾಗಿ ಗೊತ್ತುಂಟು. ಹಾಗಾಗಿ ರಾಮನಿಗೆ ಗೊತ್ತಿಲ್ವಾ ಸೀತೆ ಎಲ್ಲಿದ್ದಾಳೆ ಅಂತ? ರಾಮನಿಗೆ ಸೀತೆಯ ವಿಯೋಗವೇ ಆಗಿಲ್ಲ ಅನ್ನೋದು ಒಂದು ವಿಷಯ. ಇನ್ನು ಸೀತೆ ಲಂಕೆಯಲ್ಲಿದ್ದಾಳೆ ಎಂಬುದು ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗೆ ಗೊತ್ತಿಲ್ವಾ? ಈ ಕಪಿಗಳು ಹುಡುಕಿ ತೋರಿಸ್ಕೊಡ್ಬೇಕಾ? ಆದ್ದರಿಂದ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಾಹ ಅಂತ ಆಚಾರ್ಯರು ಅದಕ್ಕೆ ಸಮಾಧಾನ ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದ್ದಾನೆ ರಾಮ,
ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ. ಹಾಗಾಗಿ ಪರಮಾತ್ಮ ಮನುಷ್ಯನಾಗಿ ಹುಟ್ಟಿ ಮನುಷ್ಯರಂತೆ ವರ್ತಿಸ್ತಾ ಇದ್ದಾನೆ. ದೇವತೆಗಳು ಅವನ ಸೇವೆಗಾಗಿ ಅವತಾರ ಮಾಡಿದ್ದಾರೆ. ಅವರು ಕೂಡ ತನ್ನ ಹಾಗೆ ಮನುಷ್ಯರಂತಲೇ ವರ್ತನೆ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ಸೀತೆ ಲಂಕೆಯಲ್ಲಿ ರಾಕ್ಷಸರ ಮನೆಯಲ್ಲಿ ಎಲ್ಲಿದ್ದಾಳೆ ಅಂತ ಹುಡುಕುವಂಥ ಅಗತ್ಯ ಹನುಮಂತನಿಗಿದೆಯಾ? ಖಂಡಿತ ಅವನಿಗೆ ಗೊತ್ತಿದೆ. ಆದರೂ ಮನೆಗಳಲ್ಲಿ ಹೋಗಿ ಹುಡುಕ್ತಾನೆ. ಸೀತೆ ಅಶೋಕವನದಲ್ಲಿದ್ದಾಳೆ. ಸೀತಾಕೃತಿ ಅಶೋಕವನದಲ್ಲಿರುವುದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಎಲ್ಲರ ಮನೆಗಳಲ್ಲೂ ಹುಡುಕ್ತಾನೆ. ರಾವಣನ ಅಂತಃಪುರಕ್ಕೂ ಹೋಗ್ತಾನೆ, ಅಲ್ಲಿಯೂ ಹುಡುಕ್ತಾನೆ. ಎಲ್ಲಿಯೂ ಸೀತೆ ಸಿಗಲಿಲ್ಲ. ಭಾಳ ಚಿಂತೆ ಆಯಿತು, ಸಿಗಲೇ ಇಲ್ಲಲ್ಲ ಅಂತ. ಅದು ಕೂಡ ಒಂದು ನಟನೆ. ಸೀತೆ ಎಲ್ಲಿ ಯಾವ ಮನೆಯಲ್ಲಿ ಹುಡುಕಿದ್ರೂ ಸಿಗುವುದಿಲ್ಲ. ಕೊನೆಗೆ ಅಶೋಕವನಕ್ಕೆ ಬರ್ತಾನೆ. ಅಶೋಕವನಕ್ಕೆ ಬಂದಾಗ ಅಲ್ಲಿ ರಾವಣ ಬಂದಿರ್ತಾನೆ. ರಾವಣ ಬಂದು ಸೀತೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಪ್ರಲೋಭನೆ ಮಾಡ್ತಾ ಇರ್ತಾನೆ. ಎಲ್ಲ ರಾಕ್ಷಸರು ಮಲಗಿರ್ತಾರೆ, ಯಾರೂ ಎದ್ದಿರುವುದಿಲ್ಲ. ಎಲ್ಲರ ಮನೆಗೂ ಹೋಗಿ ಹುಡುಕ್ತಾನೆ, ಎಲ್ಲರೂ ಮಲಗಿದ್ದಾರೆ, ಎಲ್ಲಿಯೂ ಸೀತೆ ಇಲ್ಲ. ಅಶೋಕವನಕ್ಕೆ ಬಂದು ಆ ಶಿಂಶುಪಾ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡಿದ್ದಾಳೆ. ಅದರ ಮರದಲ್ಲಿ ಹನುಮಂತ ಕೂತ್ಕೊಳ್ತಾನೆ. ಆ ಸಮಯಕ್ಕೆ ಇಲ್ಲಿ ರಾವಣ ಬಂದು ಹೋಗಿರ್ತಾನೆ. ರಾವಣ ಬಂದು ಅವಳನ್ನು ನಾನಾ ರೀತಿ ಪ್ರಲೋಭನೆ ಮಾಡ್ತಾ ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇದೆಲ್ಲವನ್ನು ನೋಡ್ತಾನೆ ಹನುಮಂತ. ಅಲ್ಲೇ ಏನಾದರೂ ಮಾಡಿಬಿಡುತ್ತಲ್ಲ ರಾವಣನಿಗೆ? ಇಲ್ಲ, ರಾವಣ ಅದು ಹಣ ಬೇಟೆ ಅದು ಅಲ್ವಾ, ಅದಕ್ಕೆ ನೋಡ್ತಾನೆ. ಆಮೇಲೆ ಎಲ್ಲ ರಾಕ್ಷಸರು ನಿದ್ರೆ ಮಾಡಿದ ಮೇಲೆ ಸೀತೆಯೊಡನೆ ಸಂಭಾಷಣೆ ಮಾಡ್ತಾನೆ. ಅವಳ ವಿಶ್ವಾಸವನ್ನು ಗಳಿಸ್ತಾನೆ. ರಾಮನ ಉಂಗುರವನ್ನು ಅವಳಿಗೆ ಕೊಡ್ತಾನೆ. ಅವಳ ಚೂಡಾವಣೆಯನ್ನು ತೆಗೆದುಕೊಳ್ತಾನೆ. ಈ ಒಂದು ಪ್ರಶ್ನೆ ಬರುತ್ತೆ, ಸೀತೆಯ ಒಡವೆಗಳೆಲ್ಲ ಇರುವಂಥದ್ದು ನಿಜವಾದ ಸೀತೆಯಲ್ಲಿ ಅಲ್ವಾ? ನಿಜವಾದ ಸೀತೆಯಲ್ಲಿ ಸೀತೆಯ ಒಡವೆ ಇರುವಂಥದ್ದು. ಈ ಸೀತೆಯಲ್ಲಿ ಚೂಡಾಮಣಿ ಹೇಗೆ ಬಂತು? ರಾಮ ತನ್ನ ಎಲ್ಲ ಆಭರಣಗಳನ್ನು ಕಳಚಿಟ್ಟು ಅವ ನಾರುಮಡಿ ಉಟ್ಟುಕೊಂಡು ಕಾಡಿಗೆ ಬಂದಿದ್ದಾನೆ. ಅವನಲ್ಲಿ ಯಾವ ಒಡವೆ ಇದೆ? ಈ ಸಂದೇಹ ಬರುತ್ತಲ್ಲ ನಮಗೆ. ರಾಮ ಉಂಗುರ ಕೊಟ್ಟಿದ್ದೆಲ್ಲಿಂದ? ಸೀತೆ ಅವಳು ಇದು ನಿಜವಾಗಿ ಸೀತೆ ಅಲ್ಲ, ಅಶೋಕವನದಲ್ಲಿದ್ದವಳು. ಸೀತೆಯ ಆಕೃತಿ. ಹಾಗಾದರೆ ಸೀತೆ ಎಲ್ಲ ಒಡವೆಗಳು ಎಲ್ಲಿದೆ? ಸೀತೆ ಬಳಿಯಲ್ಲಿದೆ. ಇಲ್ಲಿ ಸೀತಾಕೃತಿಯಲ್ಲಿ ಒಡವೆಗಳಿಲ್ಲ. ಹಾಗಿರುವಾಗ ಅವಳು ಚೂಡಾಮಣಿಯನ್ನು ಹೇಗೆ ಕೊಟ್ಟಳು? ಒಂದು. ಇನ್ನೊಂದು, ರಾಮ ಅಂಗುಲಿಯಕವನ್ನೇ ಏಕೆ ಕೊಟ್ಟ? ಸೀತೆ ಚೂಡಾಮಣಿಯನ್ನೇ ಏಕೆ ಕೊಟ್ಟಳು? ಬೇರೆ ಯಾವುದು ಕೊಡಬೋದಿತ್ತು. ಎಲ್ಲ ಒಡವೆ ಇತ್ತು ಅವಳ ಹತ್ರ ಅಲ್ವಾ? ನಾವು ಕೇಳಿದ್ದೇವೆ, ಎಲ್ಲ ಒಡವೆಗಳನ್ನ ಒಂದು ಗಂಟು ಕಟ್ಟಿ ರಾವಣ ಕದ್ದೊಯ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಎಸೆದ್ಲು ಅಂತ ಕೇಳಿದ್ದೇವೆ. ಹಾಗಾದರೆ ಈ ಸೀತೆಯಲ್ಲಿ ಆ ಒಡವೆಗಳು ಎಲ್ಲಿಂದ ಬಂದು? ಹೇಗೋ ಬಂದಂತ ಇಟ್ಕೊಳ್ಳೋಣ. ಬಂದರೆ ಅದರಲ್ಲಿ ಅವಳು ಚೂಡಾಮಣಿಯನ್ನೇ ಕೊಟ್ಟಳು. ರಾಮಾಂಗುಲಿಯಕ ಉಂಗುರವನ್ನೇ ಕೊಟ್ಟ. ಯಾಕೆ? ಈ ವಿಚಾರವನ್ನು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇದೊಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.